ಈ ಒಂದು ವೆಬ್ ಸಿರೀಸ್ನ ಸ್ಟೋರಿ ನೋಡಿದ್ರೆ ನಿಮ್ಮ ತಲೆ ಸುತ್ತುತ್ತೆ. ಇಷ್ಟೊಂದು ಡೇಂಜರಸ್ ಸ್ಟೋರಿ ನಾ ಎಲ್ಲೂ ನೋಡಿಲ್ಲ. ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೆಬ್ ಸಿರೀಸ್ನ ರಿವ್ಯೂವಿಗೆ ಸ್ವಾಗತ. ಇವತ್ತು ನಾನು ರಾಕಾ ಎಂಬ ಒಂದು ತಮಿಳು ತೆಲುಗು ಭಾಷೆಯಿಂದ ರಿಲೀಸ್ ಆಗಿರುವ ಈ ಒಂದು ವೆಬ್ ಸಿರೀಸ್ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಹೌದು, ಅಷ್ಟಕ್ಕೂ ಈ ಒಂದು ವೆಬ್ ಸಿರೀಸ್ ಒಂದು ಕ್ರೈಮ್ ಸಸ್ಪೆನ್ಸ್ ಸ್ಟೋರಿ ಆಗಿದೆ. ಅಷ್ಟಕ್ಕೂ ಈ ಒಂದು ವೆಬ್ ಸಿರೀಸ್ನ ಎಲ್ಲಿ ನೋಡಬಹುದು, ಹೇಗೆ ನೋಡಬಹುದು, ಆ ಥರ ಜೊತೆಗೆ ಈ ಒಂದು ವೆಬ್ ಸಿರೀಸ್ನ ನಿಜವಾದ ಒನ್ ಲೈನ್ ಕತೆ ಏನಂತ ಇವತ್ತಿನ ಒಂದು ರಿವ್ಯೂನಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಸೊ ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾ ಆಗ್ಬೋದು, ವೆಬ್ ಸಿರೀಸ್ನ ರಿವ್ಯೂಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗುತ್ತದೆ. ಹಾಗಾದರೆ ಬನ್ನಿ ಈ ಒಂದು ವೆಬ್ ಸಿರೀಸ್ನ ಕತೆ ಒಳಗಡೆ ಹೋಗ್ತಾ ನೋಡೋಣ ಏನೇನಿದೆ, ಹೇಗಿದೆ, ಯಾವ ರೀತಿ ಇದೆ, ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಇದು ಯಾರಿಗೆಲ್ಲ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂತ ತಿಳಿದುಕೊಳ್ಳೋಣ. ಈ ಒಂದು ವೆಬ್ ಸಿರೀಸ್ನ ಪ್ರಮುಖ ಕತೆ ಏನಂದರೆ, ಒಬ್ಬ ಡೇಂಜರಸ್ ವ್ಯಕ್ತಿ ಸುತ್ತ ನಡೆಯುವಂಥ ಒಂದು ಕಥೆಯಾಗಿದೆ. ಅವನ ಒಂದು ಪಾಸ್ಟ್ ತುಂಬಾನೇ ಡಾರ್ಕ್ ಆಗಿರುತ್ತದೆ. ಆದರೆ ಅವನು ಜನಗಳ ಮುಂದೆ ಹೊರಗಡೆ ಒಬ್ಬ ನಾರ್ಮಲ್ ಮನುಷ್ಯನ ರೀತಿ ಬದುಕು ನಡೆಸುತ್ತಾನೆ. ಆದರೆ ಒಂದು ಇನ್ಸಿಡೆಂಟ್ ನಂತರ ಎಲ್ಲವನ್ನು ಚೇಂಜ್ ಆಗುತ್ತದೆ. ಪೊಲೀಸ್ ಮಿಸ್ಟರಿ, ಸೀಕ್ರೆಟ್ ಎಲ್ಲವೂ ಕೂಡ ಮಿಕ್ಸ್ ಆಗಿರುವ ಈ ಒಂದು ಸ್ಟೋರಿ ಮುಂದೆ ಹೇಗೆ ಹೋಗುತ್ತದೆ ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗಲ್ಲ. ಪ್ರತಿ ಒಂದೊಂದು ಎಪಿಸೋಡ್ಗಳ ಕೊನೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ನಿಮಗೆ ಎದುರಾಗುತ್ತವೆ. ಮುಂದೆ ಏನಾಗುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡೋಕ್ಕೆ ಕೂಡ ಆಗಲ್ಲ. ಕೊನೆ ಎಪಿಸೋಡ್ ಎಲ್ಲ ಕೂಡ ಬಿಗ್ ಶಾಕ್ ಕೊಡ್ತಾರೆ. ಹೌದು, ಎಂಡಿಂಗ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುಗಿಯುತ್ತದೆ. ಹೌದು, ಈ ಒಂದು ವೆಬ್ ಸಿರೀಸ್ ಅಮೆಝಾನ್ ಪ್ರೈಮಲ್ಲಿದೆ. ಸುಮಾರು 7ರಿಂದ 8 ಎಪಿಸೋಡ್ಗಳನ್ನು ಇದು ಮಾಡಿಕೊಂಡಿದ್ದಾರೆ. ಸಖತ್ತಾಗಿದೆ. ಒಂದು ಸಸ್ಪೆನ್ಸ್ ಲವರ್ಗೆ ಇದು ಮೋಸ್ಟ್ ವಾಚ್ ಅಂತ ಒಂದು ವೆಬ್ ಸಿರೀಸ್ ಅಂತ ಹೇಳಬಹುದು. ಸಖತ್ತಾಗಿದೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗುವಂಥ ಒಂದು ವೆಬ್ ಸಿರೀಸ್ ಇದು ಆಗಿದೆ. ಸೊ ರಾಕಾ ಎಂಬ ಒಂದು ವೆಬ್ ಸಿರೀಸ್ನ ರಿವ್ಯೂ ಇಲ್ಲಿಗೆ ಮುಗಿಯುತ್ತದೆ. ಸೊ ಕಂಟೆಂಟ್ ಆಗ್ಬೋದು, ನಾನು ಮಾಡುವಂಥ ರಿವ್ಯೂ ನಿಮ್ಗಳಿಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೊಂದು ರಿವ್ಯೂ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರು ಕಾಯ್ತರಿ. ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರ.